ನೋಡಿ, ಇದಾಗಲೇ ಫೈನಲ್ ಸ್ಟೇಜ್ ಮ್ಯಾಂಕೋಜಬ್ ಕಾಂಬಿನೇಷನಲ್ಲಿದೆ. ಮಚ್ಚೆ ರೋಗ ಇದೆಯಲ್ಲ. ಎಲ್ಲ ನನ್ನ 878 ಸಬ್ಸ್ಕ್ರೈಬರ್ ದೇವರುಗಳಿಗೆ ಈ ನಿಮ್ಮ ಅಶ್ವನ್ ಅರಂಫೆ ಕನ್ನಡ ಮಾಡುವ ನಮಸ್ಕಾರಗಳು. ವಿಧಿಯ ಕೈವಾಡ. ಎರಡು ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟ. ಇವತ್ತು ನಾನು ತೋಟದ ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಒಂದು ರೋಗದ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾವುದಪ್ಪ ಅಂತ ನೀವು ನನ್ನ ಚಾನಲ್ ಕನ್ಫ್ಯೂಸ್ ಆಗಬೇಡಿ. ಇವನೇನು ಮೋಟೋ ವ್ಲಾಗ್ ಅಂತ ಒಂದೊಂದ್ಸಲ ಬೈಕಲ್ಲಿ ಬರ್ತಾನೆ, ಒಂದೊಂದ್ಸಲ ತೋಟದಲ್ಲಿ ಇರ್ತಾನೆ ಅಂತ. ನನ್ನ ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಇರುತ್ತೋ, ನನಗೇನು ಸ್ವಲ್ಪ ನಾಲೆಡ್ಜ್ ಇರುತ್ತೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಬನ್ನಿ ನಮ್ಮ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಹೂವಿನ ಗಿಡಕ್ಕೆ ಪರ್ಸ್ನಲಾಗಿ ಬಂದಿರೋ ರೋಗನ ಏನೋ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿ ಕಂಟ್ರೋಲ್ ಆಗಿರೋದನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಗೆ ಗೊತ್ತಿರೋರು ಯಾರಾದರೂ ರೈತರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡೋಕ್ಕೆ ಮಾತ್ರ ಹೂವು ಚೆನ್ನಾಗಿರೋ ಥರನೇ ಕಾಣಿಸುತ್ತೆ, ಬಟ್ ಆದರೆ ಹತ್ರ ಬಂದಾಗ ನೋಡಿದಾಗಲೇ ಗೊತ್ತಾಗೋದು ಅದು ಯಾವ ಥರ ರೋಗಗಳೆಲ್ಲ ಬಂದಿದೆ ಅಂತ. ನೋಡಿ, ಒಳಗಡೆ ಎಲೆ ಗಾಳಿ ಆಡ್ದೆಲೆ ಎಲ್ಲ ಈ ಥರ ಸುಟ್ಟೋಗ್ಬಿಟ್ಟೈತೆ. ಬೆಟರ್ ನೀವು ಮಳೆಗಾಲದಲ್ಲೆಲ್ಲ ಈ ಥರ ಎರಡೆರಡು ಗಿಡ ಹಾಕೋ ಬದಲು ಒಂದೊಂದು ಹಾಕಿದ್ರೆ ಆದಷ್ಟು ರೋಗ ಬರೋದು ಕಂಟ್ರೋಲ್ ಆಗುತ್ತೆ. ಜಾಸ್ತಿ ಹೋಗ್ಬಿಡ್ತಾವೆ ಅಂತ ನೀವು ಎರಡೆರಡು ಗಿಡ ಹಾಕ್ಬಿಟ್ರೆ ಈ ಥರ ಪ್ರಾಬ್ಲಮ್ ಆಗ ಬರುತ್ತೆ. ಗಿಡಗಳ ಮಧ್ಯೆ ಗಾಳಿ ಆಡೋಕ್ಕೆ ಸ್ವಲ್ಪ ಜಾಗ ಇದ್ದರೆ ಆದಷ್ಟು ರೋಗ ವೇಗ ಕಡಿಮೆ ಆಗುತ್ತೆ, ಮತ್ತು ನಿಮಗೆ ರೋಗ ಕಂಟ್ರೋಲ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಯಾರಾದರೂ ಮಳೆಗಾಲದಲ್ಲಿ ಹೂವಿನ ಗಿಡ ಹಾಕ್ತಿದ್ರೆ ದಯವಿಟ್ಟು ಸ್ವಲ್ಪ ದೂರ ಹಾಕಿ. ದೂರ ಅಂದರೆ ಎರಡೆರಡು ಹಾಕ್ಬೇಡಿ, ಒಂದು ಬದುಗೆ ಒಂದೇ ಲೈನ್ ಇರಲಿ, ಒಂದು ಗಿಡದ ಥರ ಹಾಕ್ರಿ. ನಮ್ಮ ತೋಟದಲ್ಲಿ ಆ ರೋಗ ತುಂಬ ಸಿವಿಯರ್ ಆಗಿಬಿಟ್ಟಿದೆ, ಬಟ್ ನಾನು ಸ್ಪ್ರೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ನಿಮಗೆ ತೋರಿಸ್ತೀನಿ ಯಾವ್ದು ಅಂತ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಈ ರೋಗ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಲ್ಲ ಫಸ್ಟು ನರ್ಸರಿಯಿಂದ ನೀವು ಗಿಡಗಳು ತಂದಿದ್ದಾಗ ಅದರಿಂದನೇ ಬಂದಿರುತ್ತೆ. ಇಲ್ಲಾಂದರೆ ಮಳೆ ಜಾಸ್ತಿಯಾಗಿ ಬಿಸಿಲು ಬೀಳದೇ ಇರೋ ಕಾಲದಲ್ಲಿ ತುಂಬ ಬೇಗ ಬೆಳೆಯುತ್ತೆ ಈ ರೋಗ. ಒಂದು 15 ದಿನ ಎಲ್ಲ ಮಳೆ ಹಿಡ್ಕೊಂಡು ಹಂಗೆ ಎಲೆ ಮೇಲೆ ನೀರು ಬಿದ್ದು ಯಾವಾಗಲೂ ಎಲೆ ಮೇಲೆ ನೀರಿರೋ ಥರನೇ ಇದ್ದರೆ ಆವಾಗ ಬೇಗ ಡೆವಲಪ್ ಆಗುತ್ತೆ. ಆ ಎಲೆ ಏನಾಗುತ್ತೆ ಅಂದರೆ ಫುಲ್ಲು ಒಂಥರ ಕಂದು ಬಣ್ಣ ಆಗಿಬಿಟ್ಟು ಉದುರೋಗ್ಬಿಡುತ್ತೆ. ನೀವು ರೋಗ ಬಂದಮೇಲೆ ಸ್ಪ್ರೇ ಮಾಡೋದಕ್ಕಿಂತ ಸ್ಟಾರ್ಟಿಂಗ್ ಕೆಳಗಡೆ ಒಂದು 4-5 ಎಲೆಗೇ ರೋಗ ಬರ್ತಿದ್ದಂಗೆ ನೋಡ್ಕೊಂಡಿದ್ರೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಒಂದು ಸ್ವಲ್ಪ ಗಿಡಗಳ್ಗೆ ಒಂದು 4-5 ಎಲೆಗೆ ಬಂದಿದೆ ಅಂದರೆ ಅದನ್ನು ಕಿತ್ಬಿಟ್ಟು ದೂರ ಹಾಕ್ಬಿಡ್ಬೇಕು. ಇಲ್ಲ ಅಂದರೆ ಅದರಿಂದ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ವಲ್ಪ ಬಂದಾಗೇ ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೇದು. ನಾವೇನು ಮಾಡ್ತೀವಿ ಗೊತ್ತಾ, ರೈತರಂಗೆ ಅಂದರೆ ರೋಗ ಬರೋವರೆಗೂ ವೆಯ್ಟ್ ಮಾಡ್ತೀವಿ, ರೋಗ ಬಂದಿಲ್ವಲ್ಲ ಬಿಡು ಏನೂ ಆಗಲ್ಲ ಅಂತ. ಬಟ್ ಆದರೆ ರೋಗ ಬರೋದಕ್ಕಿಂತ ಮುಂಚೆ ಈಗ ನೆಕ್ಸ್ಟ್ ವೀಕಲ್ಲಿ ಮಳೆ ಬರೋ ವಾತಾವರಣ, ಕೋಲ್ಡ್ ವಾತಾವರಣ ಇದ್ದರೆ ಫಸ್ಟೇ ಒಂದು ಫಂಗಿಸೈಡ್ನ ಸ್ಪ್ರೇ ಮಾಡ್ಕೊಂಬಿಟ್ರೆ ಪ್ರಿವೆಂಟಿವ್ ಆಗಿ ರೋಗ ಬರೋದೇ ಇಲ್ಲ. ನಾನು ಅದೇ ಮಿಸ್ಟೇಕ್ ಮಾಡಿದ್ದು. ನೀವು ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ಈ ರೋಗ ಬರ್ದಂಗೆ ಸ್ಟಾರ್ಟಿಂಗೇ ತಡಿಬೇಕು ಅಂದರೆ ರೋಗ ಬಂದಮೇಲೆ ಆಸ್ಪತ್ರೆಗೆ ಹೋಗೋ ಬದಲು ಬರೋದಕ್ಕಿಂತ ಮುಂಚೆಗೆ ಪ್ರಿವೆಂಟಿವ್ ಆಗಿ ಏನಾದರೂ ಸ್ಪ್ರೇ ಮಾಡ್ಕೊಂಬಿಟ್ಟಿದ್ರೆ ತುಂಬ ಒಳ್ಳೆಯದು. ಈ ರೋಗನ ಕಂಟ್ರೋಲ್ ಮಾಡೋಕ್ಕೆ ನೀವು ಯಾವುದೇ ಥರ ಫಂಗಿಸೈಡ್ನ ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ಕ್ಲೋರೋಥಲಾನಿಲ್ ಮತ್ತು ಅಜಾಕ್ಸಿಸ್ಟ್ರೋಬಿನ್, ಮ್ಯಾಂಕೋಜಬ್ ಇರೋ ಥರ ಆ ಥರ ಕಂಟೆಂಟ್ ಇರೋ ಥರ ನೋಡ್ಕೊಂಡ್ರಿ. ಮತ್ತು ಒಂದ್ಸಲ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ನ ಸ್ಪ್ರೇ ಮಾಡಿದ್ರೆ ಇನ್ನೊಂದು ಸಲ ಕಾಂಟ್ಯಾಕ್ಟ್ ಫಂಗಿಸೈಡ್ನ ಸ್ಪ್ರೇ ಮಾಡಿ. ರಿಪೀಟಾಗಿ ಅದನ್ನು ಸ್ಪ್ರೇ ಮಾಡ್ತಿದ್ರೆ ವರ್ಕ್ ಆಗಲ್ಲ. ಒಂದ್ಸಲ ಕಾಂಟ್ಯಾಕ್ಟ್ ಫಂಗಿಸೈಡು, ಒಂದ್ಸಲ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ನ ಸ್ಪ್ರೇ ಮಾಡಿ. ನಾನು ಯಾವುದೇ ಸ್ಪ್ರೇ ಮಾಡಿದೆ ಅಂತ ತೋರಿಸ್ತೀನಿ ಇವಾಗ ನಿಮ್ಗೆ. ನಾನು ಸ್ಪ್ರೇ ಮಾಡಿರೋದು ಬವಾಸಿನ್ ಅಂತ ಒಂದು, ಮತ್ತು ಅವಾನ್ಸರ್ ಗ್ಲೋ ಅಂತ. ಇದರಲ್ಲಿ ನೋಡಿ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಜಬ್ ಕಾಂಬಿನೇಷನಲ್ಲಿದೆ. ಆಮೇಲೆ ಇದಾದ ಡಾಕ್ಟರ್ ಕೂಲ್ ಅಂತೆ ಕಾಂಟ್ಯಾಕ್ಟ್ ಫಂಗಿಸೈಡು, ಮತ್ತು ಕವಚ್ ಅಂತ ಒಂದಿದೆ. ನಾನು ಇಷ್ಟೊಂದು ಫಂಗಿಸೈಡ್ನ ಸ್ಪ್ರೇ ಮಾಡಿದ್ದೀನಿ. ನೀವು ಒಂದ್ಸಲ ಸ್ಪ್ರೇ ಮಾಡ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಕಂಟ್ರೋಲ್ ಆಗೋಲ್ಲ. ಎವ್ರಿ 14 ಡೇಸ್ಗೆ ಒಂದ್ಸಲ ರಿಪೀಟ್ ಮಾಡ್ತಾ ಇರಬೇಕು. ಆವಾಗ ಒಂದು 3 ರಿಪಿಟೇಷನ್ಸ್ಗೆ ಕಮ್ಮಿ ಆಗುತ್ತೆ. ನೀವು ಬ್ರ್ಯಾಂಡ್ ನೋಡ್ಬಿಟ್ಟು ಯಾವುದು ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಅದರಲ್ಲಿರೋ ಕಂಟೆಂಟ್ ತುಂಬ ಇಂಪಾರ್ಟೆಂಟು. ಮತ್ತು ಮಾಡಿ ಸ್ಪ್ರೇನೇ ಮತ್ತೆ ರಿಪೀಟೆಡ್ ಆಗಿ 2 ಸಲ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ, ಇದಾಗಲೇ ಫೈನಲ್ ಸ್ಟೇಜು. ಫುಲ್ಲು ರೋಗ ಕಂಟ್ರೋಲ್ ಆಗಿಲ್ಲ ಅಂದರೆ ಇದಾಗಲೇ ಫೈನಲ್ ಸ್ಟೇಜು. ಎಲ್ಲ ಎಲೆಗಳು ಈ ಥರ ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟು ಉದುರೋಗ್ತಾ ಇರ್ತವೆ. ಆಮೇಲೆ ಫ್ಲವರ್ಗೆ ಅರಳೋಕ್ಕೆ ಇದಕ್ಕೇನು ಪವರೇ ಇರೋಲ್ಲ, ಇಷ್ಟೇ ಅರಳೋದಿದು. ನೋಡಿ, ಈ ಥರ ಶೈನಿಂಗ್ ಇರೋಲ್ಲ, ಏನೂ ಇರೋಲ್ಲ, ಈ ಥರ ಆಗ್ಬಿಡುತ್ತೆ. ತುಂಬ ಡೇಂಜರಸ್ ರೋಗ ಇದು.
ನೋಡಿ ಇಲ್ಲೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ರೋಗ ಇದು. ನಾನು ಸ್ವಲ್ಪ ಅಲ್ವಾ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದೆ, ಅದಕ್ಕೆ ಫುಲ್ಲು ಇದರಲ್ಲಿ ಜಾಸ್ತಿ ಆಗ್ಬಿಟ್ಟೈತೆ. ಬಟ್ ಈಗೇನಿಲ್ಲ, ಸ್ವಲ್ಪ ಪರವಾಗಿಲ್ಲ, ಕಂಟ್ರೋಲ್ ಆಗಿದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾರಾದರೂ ಫಾರ್ಮರ್ ಫ್ರೆಂಡ್ ಇದ್ದರೆ ಅವ್ನಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಹೂವು ಬೆಳೆಯೋರು ಮತ್ತು ಫಾರ್ಮರ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅದು ಯೂಸ್ಫುಲ್ ಆದರೂ ಆಗ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ಜರ್ನಿಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದೇ ಥರ ಅಲ್ಲ ನನ್ನ ಚಾನಲಲ್ಲಿ ಮೋಟೋ ವ್ಲಾಗು, ಡೈಲಿ ವ್ಲಾಗು, ಫಾರ್ಮ್ ವ್ಲಾಗು, ನನ್ನ ತಲೆಯಲ್ಲಿ ಏನಾಯ್ತೋ ಅದೆಲ್ಲ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.